ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಮಣಿಪಾಲದ ಸರಳಬೆಟ್ಟಿನಲ್ಲಿರುವಂತಹ ಕೃಷ್ಣಪ್ಪ ಸಾಮಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇನೆ. ಈಗ ಹೆಚ್ಚಿನ ಸರ್ಕಾರಿ ಶಾಲೆಗಳದ್ದೆಲ್ಲವೂ ಕೂಡ ಅವನತಿಯ ದಾರಿ ಅಂತಾನೇ ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದ್ರೆ ಈ ಶಾಲೆಯ ಪ್ರಗತಿ ನೋಡಿದಾಗ ನಮ್ಗೆ ಎಲ್ರಿಗೂ ಕೂಡ ಬೆರಗಾಗುತ್ತೆ. ನಮಸ್ಕಾರ, ನನ್ನ ಹೆಸರು ಗ್ರೇಸ್ ರೆಬೆಲ್ಲೋ. ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. 1960ರಲ್ಲಿ ಸ್ಥಾಪನೆಗೊಂಡು ಸುಮಾರು 65 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಶಾಲೆಯಲ್ಲಿ ಪ್ರಸ್ತುತ ವರ್ಷ 130 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಗುಣಾತ್ಮಕ ಶಿಕ್ಷಣವನ್ನು ನೀಡುವುದು ನಮ್ಮ ಉದ್ದೇಶವಾಗಿದೆ. ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಇದೆ. ಇಲ್ಲಿ ಸ್ಥಳೀಯರಲ್ಲಿ ತುಂಬಾ ದಾನಿಗಳಿದ್ದಾರೆ ಮತ್ತು ನಾವು 4ನೇ ತರಗತಿಗೆ ಬಂದಾಗ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಆಗಿದೆ ಮತ್ತು ನಲಿಕಲಿ ಎಲ್ಲ ಡಿಸೈನ್ ಅಲ್ಲಿ ಇದು ಮಾಡಿದ್ದಾರೆ. ಮತ್ತೆ ನಾವು 3ನೇ ಕ್ಲಾಸ್ ಇರುವಾಗ ಇದೆಲ್ಲ ಸಿಮೆಂಟ್ ನೆಲ ಇತ್ತು. 4ನೇ ತರಗತಿಗೆ ಬಂದಾಗ ಇಲ್ಲೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಮತ್ತೆ 1ನೇ ತರಗತಿಯಲ್ಲಿರುವಾಗ ಹಾಲ್ ಎಲ್ಲ ಸರಿ ಇರ್ಲಿಲ್ಲ, ಈಗ ಎಲ್ಲ ಸರಿಯಾಗಿ ಇದೆ. ಇವರು ನಮ್ಮ ಸ್ಥಳದ ಮಹಾನ್ ದಾನಿಗಳು ಸರ್. ನಮ್ಗೆ ಬೇಕಾದಂತಹ ಸುಮಾರು ಒಂದು 20-25 ಲಕ್ಷದಷ್ಟು ಈವರೆಗೆ ಡೊನೇಷನ್ ಅನ್ನ ಮಾಡಿ, ಒಂದು ಊಟದ ಹಾಲ್ ಇರ್ಬೋದು, ಈ ರೀತಿಯಲ್ಲಿ ಗ್ರಿಲ್ಸ್ ಇರ್ಬೋದು, ಇದು ಸೀಲಿಂಗ್ ಮಾಡಿ ಕೊಟ್ಟಿರುವಂತದ್ದು, ಇದಕ್ಕೆ ಬೇಕಾಗಿರ್ತಕ್ಕಂಥ ರೂಫ್ ಇರ್ಬೋದು, ಆಮೇಲೆ ಇಂಟರ್ಲಾಕ್ ಹಾಕಿರುವಂತದ್ದು ಇರ್ಬೋದು, ಆಮೇಲೆ ನಮ್ಮ ಊಟದ ಹಾಲಿಗೆ ಬೇಕಾದಂತ ಮಕ್ಕಳು ಕೂರ್ಲಿಕ್ಕೆ ಇಲ್ಲಿ ಏನೂ ಇರ್ಲಿಲ್ಲ. ನಾವು ಬಂದಾಗ ಮಳೆಗಾಲದಲ್ಲಿ ಮಕ್ಕಳು ಸಣ್ಣ ಜಗಲಿ ಇತ್ತು, ಅದರಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಮಳೆ ಬಂದ್ರೆ ಒಳಗ್ ಕಳಿಸ್ಬೇಕಾಗಿತ್ತು. ಹಾಗಾಗಿ ಇದೊಂದು ದೊಡ್ಡ ಊಟದ ಹಾಲ್ ಮಾಡಿ ಅವರಿಗೆ ಡೈನಿಂಗ್ ಟೇಬಲ್, ಚೇರು, ಪ್ರತಿ ಒಂದು ಫೆಸಿಲಿಟೀಸು ಅವರಿಂದಲೇ ನಮಗೆ ಸಿಕ್ಕಿದೆ. ಅದಲ್ಲದೇನೂ ಕೂಡ ಊರಿನವರು, ಹಳೆ ವಿದ್ಯಾರ್ಥಿಗಳು, ಇವರೆಲ್ಲರೂ ಕೂಡ ನಮಗೆ ಧನ ಸಹಾಯವನ್ನು ಮಾಡಿ ನಮ್ಮ ಶಾಲೆ ಅಭಿವೃದ್ಧಿ ಪಥದತ್ತ ಸಾಗಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಶಾಲೆ, ಇವರ ಬಗ್ಗೆ ನಾನು ಹೇಳಲೇಬೇಕು ಸರ್. ಈ ಶಾಲೆಗೆ ಒಂದು ಸ್ಥಳ ದಾನ ಮಾಡಿದಂತಹ ಮಹಾನ್ ವ್ಯಕ್ತಿಗಳು ಶ್ರೀ ಕೃಷ್ಣಪ್ಪ ಸಾಮಂತ್ ಅಂತ. ಈಗ ಅವರಿಲ್ಲ, ಅವರ ಮಗ ಮೊಮ್ಮಕ್ಕಳು, ಅವರ ಮಗ ಶ್ರೀಧರ್ ಸಾಮಂತ್ ಅಂತ ಈಗ ಇದ್ದಾರೆ. 94-95 ವರ್ಷ. ಅವರು ಕೂಡ ನಮ್ಮ ಶಾಲೆಯ ಪ್ರಗತಿಗೆ ಕಾರಣೀಕರ್ತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಇದು ಒಂದು ನಮ್ದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ರೂಮು, ಜಾಯ್ಫುಲ್ ಇಂಗ್ಲಿಷ್ ಕ್ಲಾಸ್ ರೂಮ್ ಅಂತ. ಇದಕ್ಕೆ ಅಂದ್ರೆ ಬೆನ್ನೆಲುಬಾದಂಥವರು ನಮ್ಮ ಇಲಾಖೆ ವತಿಯಲ್ಲಿ ಇರತಕ್ಕಂಥ BRP ಅವರಾದಂಥ ಶ್ರೀಯುತ ಉದಯ್ ಸರ್ ಅವರ ಮೂಲಕ ನಾವು ಈ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ರೂಮ್ ಅನ್ನ 2022ರಲ್ಲಿ ರೆಡಿ ಮಾಡಿದ್ವಿ. ಈ ಪ್ರೊಜೆಕ್ಟರ್ ಮೂಲಕವೂ ಕೂಡ ನಮ್ಮ ಮಕ್ಕಳಿಗೆ ಪಾಠವನ್ನು ನಾವು ನೀಡ್ತಾ ಇದ್ದೇವೆ. ರೋಬೋಸಾಫ್ಟ್ನವರು ಕೊಟ್ಟಿರುವಂತಹ 3 ಕಂಪ್ಯೂಟರ್ ಇದೆ ನಮ್ಮಲ್ಲಿ, ಕಳೆದ ವರ್ಷ ಕೊಟ್ಟಿದ್ದಾರೆ. ಅದು ಕೂಡ ಕಂಪ್ಯೂಟರ್ ಟೀಚರ್ ಇದ್ದಾರೆ. ಇದು ನಮ್ಮ ಸೋಲಾರ್ ಸಿಸ್ಟಮ್ ಬ್ಯಾಟ್ರೀಸ್ 2017 ಇರಬೇಕು, 17-18ರಲ್ಲಿ ಹಾಕಿರುವಂಥದ್ದು. ಇಡೀ ಶಾಲೆ ಫ್ಯಾನು, ಲೈಟು ಪ್ರತಿಯೊಂದು ಕೂಡ ಈ ಸೋಲಾರ್ ಸಿಸ್ಟಮ್ ಅಲ್ಲೇ ನಡೀತಾ ಇದೆ. ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿದೆ. 3 ಜನ ಅಡುಗೆಯವರಿದ್ದಾರೆ. ಹಾಗೆ ನಮ್ಮಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಮೊಟ್ಟೆ ಇರ್ಬೋದು, ಬಾಳೆಹಣ್ಣು ಇರಬಹುದು, ತರಕಾರಿಗಳಿರಬಹುದು, ಪ್ರತಿಯೊಂದನ್ನು ಕೂಡ ಅಡುಗೆಯವರು ಚಂದದಲ್ಲಿ ನಿಭಾಯಿಸ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ತಟ್ಟೆ ಇಡ್ಲಿಕ್ಕೆ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಇಡ್ಲಿಕ್ಕೆ ನಮ್ಮಲ್ಲಿ ಈ ಒಂದು ವ್ಯವಸ್ಥೆ ಇದೆ ನೋಡಿ ಸರ್. ಇಲ್ಲಿ 120 ತಟ್ಟೆಗಳನ್ನ ಇಡ್ಬೋದು. ನಾನು ಬಂದಾಗ 100-110 ಎಲ್ಲ ಇತ್ತು. ಡೋನರ್ ಅನ್ನ ಹಿಡಿದು ಈ 2 ಸ್ಟ್ಯಾಂಡ್ ಅನ್ನ ಮಾಡಿದ್ವಿ. ಈಗ 130ಕ್ಕಿಂತ ಜಾಸ್ತಿ ಆಗಿದ್ದಾರೆ ಮಕ್ಕಳು. ಹಾಗಾಗಿ ಸ್ವಲ್ಪ ತಟ್ಟೆ ಆಚೆ ಸ್ಟ್ಯಾಂಡಿಗೂ ಹೋಗಿದೆ, ಆಚೆ ಕಡೆ ಸ್ಟ್ಯಾಂಡ್ ಅಲ್ಲೂ ಇಡ್ತಾರೆ. 12:50ಕ್ಕೆ ಬೆಲ್ ಕೊಟ್ಟು ನಾವು 1:30 ಒಳಗೆ ಊಟ ಮುಗಿಸ್ತೇವೆ. 1:30ಯಿಂದ ಪುನಃ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಶಿಸ್ತಲ್ಲಿ ಊಟ ಮಾಡ್ತಾರೆ. ಯಾವುದೇ ಮೊಟ್ಟೆ ಬಿಡೋದಾಗ್ಲಿ, ಹೋಳ್ ಬಿಡೋದಾಗ್ಲಿ ಯಾವುದನ್ನೂ ಮಾಡೋದಿಲ್ಲ. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಇದೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಇದೆ, 1 to 7th ಇಂಗ್ಲಿಷ್ ಇದೆ. 1ನೇ ಕ್ಲಾಸಲ್ಲೂ ಕೂಡ ಇಂಗ್ಲಿಷ್ ಅಂತಕ್ಕಂಥ ಕನ್ನಡ ಮೀಡಿಯಂ ಅಲ್ಲಿ ಸಬ್ಜೆಕ್ಟ್ ಕೂಡ ಸರ್ಕಾರದಿಂದಲೇ ಇದೆ, ಪಠ್ಯ ಪುಸ್ತಕಗಳು ಕೂಡ ಇದೆ. ಇಷ್ಟೆಲ್ಲವನ್ನು ಇಟ್ಟುಕೊಂಡು ನಾವು ಇವತ್ತು ಮಕ್ಕಳನ್ನ ಶೈಕ್ಷಣಿಕ ಪದ ಹತ್ತ ತಗೊಂಡು ಹೋಗ್ಲಿಕ್ಕೆ ಬಹಳಷ್ಟು ಶ್ರಮವನ್ನ ಹಾಕ್ತಾ ಇದ್ದೇವೆ. ಹಾಗಾಗಿ ಈ ಶಾಲೆ ಉಳಿಬೇಕು, ಬೆಳಿಬೇಕು, ನಿಮ್ಮಂತವರು ನಮಗೆ ಸಹಕಾರವನ್ನ ನೀಡಬೇಕು ಅಂತ ಹೇಳ್ತಾ, ಒಂದು ಕುಟುಂಬದಲ್ಲಿ ಮನೆಯ ಯಜಮಾನ ಮತ್ತು ಸದಸ್ಯರುಗಳೆಲ್ಲ ಹೇಗೆ ಇರ್ತಾರೋ ಹಾಗೆ ನಾವು ಇದ್ದೇವೆ. ಮನೆಯ ಯಜಮಾನನಂತೆ ಶಾಲಾ ಮುಖ್ಯ ಶಿಕ್ಷಕಿಯಾಗಿ ಶ್ರೀಮತಿ ಗ್ರೇಸಿ ರೆಬೆಲ್ಲೋ ಮೇಡಮ್ ನಮ್ಮೆಲ್ಲರನ್ನು ತಮ್ಮ ಮಕ್ಕಳಂತೆ ಪ್ರೀತಿಸ್ತಾರೆ. ನಮಗೆ ಒಂದು ಎಲ್ಲದರಲ್ಲೂ ಸಲಹೆ ಸಹಕಾರ ನೀಡ್ತಾರೆ. ಹಾಗೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿ, ನಾನು ಇವರು 2014ರಿಂದ 10 ವರ್ಷ ಆಯಿತು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಶ್ರೀಮತಿ ಗಿರಿಜಾ ಎಂ ಅಂತ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು. ಇವರು ನಮ್ಮೊಟ್ಟಿಗೆ ಈ ಶಾಲೆಯಲ್ಲಿ ಬರೀ ಸ್ತ್ರೀ ಸಾಮ್ರಾಜ್ಯ ಆಗಿತ್ತು.
ಇವರು ಬರ್ತಾರೆ ಅಂತ ಕೇಳಿದಾಗ ನಮಗೊಂದು ಖುಷಿ ಆಯಿತು. ಒಬ್ಬ ಪುರುಷ ಸದಸ್ಯ ನಮ್ಮೊಟ್ಟಿಗೆ ಬರ್ತಾರೆ, ನಮ್ಮ ಎಲ್ಲಾ ಕೆಲಸಗಳಿಗೂ ಸಹಕಾರ ನೀಡ್ತಾರೆ ಅಂತ ನಾವು ಹೇಗೆ ಹಂಬಲಿಸಿದ್ವು ಅದನ್ನು ಯಥಾವತ್ತಾಗಿ ನಿರ್ವಹಿಸಿದಂತ ಶ್ರೀಯುತ ವಿಠಲ್ ಜೆ ಅಮೀನ್. ಕಳೆದ ವರ್ಷ ಬಂದಂತಹ GPT ಪದವೀಧರ ಶಿಕ್ಷಕರು ವಿಜ್ಞಾನ ಮತ್ತು ಗಣಿತ ಅವರ ಬಂದ ಮೇಲೆ, ಅವರು ಬರುವವರೆಗೆ ನಾವು ಮಾಡಿದ್ವಿ, ಅವರ ಬಂದ ಮೇಲೆ ಅವರ ಒಂದು ಸಬ್ಜೆಕ್ಟ್ ಏನಿದೆಯೋ ಅವರಿಗೆ ಕೊಟ್ವಿ. ಆದ್ರೂ ಪಾಪ ಅವರು ಹೇಳಿದ್ರು ನಾನು 5ನೇ ಕ್ಲಾಸಿಗೂ ಮಾಡ್ತೇನೆ, ಕಿರಿಯ ಕ್ಲಾಸಿಗೂ ಮಾಡ್ತೇನೆ ಅಂತ ನಮ್ಮೊಟ್ಟಿಗೆ ಸಹಕಾರವನ್ನ ಕೊಟ್ಟಂತಹ ಶ್ರೀಯುತ ಶ್ರೀ ರವಿರಾಜ್ ಭಟ್ ಇವರು ಸಹ ಶಿಕ್ಷಕರು ವಿಜ್ಞಾನ ಮತ್ತು ಗಣಿತಕ್ಕೆ. ಹಾಗೆಯೇ ನಮ್ಮಲ್ಲಿ ಅತಿಥಿ ಶಿಕ್ಷಕರಾಗಿ 3 ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ಶ್ರೀಮತಿ ಶೈಲಜಾ ಇವರು ಕೂಡ ಕೊಟ್ಟ ಸಬ್ಜೆಕ್ಟ್ ನನ್ನ ಒಳ್ಳೆ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ. ಕಂಪ್ಯೂಟರ್ ಶಿಕ್ಷಕಿ 2016ರಿಂದ ಆಲ್ ಇನ್ ಒನ್ ಅಕ್ಷರ ದಾಸೋಹ ಮಾಡ್ತಾರೆ, ತರಗತಿ ಕೋಣೆಯಲ್ಲಿ ಪಾಠ ಮಾಡ್ತಾರೆ, ಸ್ಯಾಟ್ಸ್ ಮಾಡ್ತಾರೆ, ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಕಲಿಸ್ತಾ ಇದ್ದಾರೆ. ಶ್ರೀ ಪ್ರಮೀಳಾ ನಾಯಕ್ ಸ್ಥಳೀಯರು. ಈ ವರ್ಷ ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಆಯಿತು. ಇಂಗ್ಲಿಷ್ ಮೀಡಿಯಂಗೆ ಸರ್ಕಾರ ಶಿಕ್ಷಕರನ್ನ ಕೊಡಲಿಲ್ಲ. ಇವರನ್ನ ಪರಿಚಯ ಮಾಡಿಕೊಂಡಾಗ ಇವರು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಏನು ಪಾಠ ಮತ್ತೆ ಅಲ್ಲಿ ಮನೆಯಲ್ಲಿ ಟ್ಯೂಷನ್ ಕೊಡ್ತಾ ಇದ್ರು ಅಂತ ಗೊತ್ತಾದಾಗ ಹೋಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಶ್ರೀಮತಿ ಸ್ವಾತಿ ರಾಜು ಅಂತ, ನಿಮಗೆ ಗೊತ್ತಿರ್ಬೋದು, ರಾಜು ಫೇಮಸ್ ಡ್ರಾಮಾ ಡೈರೆಕ್ಟರ್, ಅವರ ಮಿಸ್ಸೆಸ್. ನಾನು ಸುಮನಾ KK ಸಹ ಶಿಕ್ಷಕಿ, ಇಲ್ಲಿ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಶಾಲೆಯನ್ನ ಉಳಿಸಬೇಕು, ನಮ್ಮ ಶಿಕ್ಷಕರ ಒಟ್ಟಿಗೆ ಚಂದ ರೀತಿಯಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಸೆ. ಅದನ್ನೆಲ್ಲ ಇವರು ಈಡೇರಿಸ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ನಾನು ಋಣಿ ಅಂತ ಹೇಳ್ತಾ ಒಂದು ಪರಿಚಯ ಕಾರ್ಯಕ್ರಮ ಮುಗಿಸ್ತೇನೆ.